ಸರ್ ನಮಸ್ಕಾರ. ನನ್ನ ಹೆಸರು ಜಯರಾಮ್ ಅಂತ ಮಾದನಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ, DSS ಲೀಡ್ರು. ಸರ್ ಇಲ್ಲಿ ಏನಾಗಿದೆ ಅಂದರೆ ಸುಮಾರು ಒಂದು 2002ರಿಂದ 2026 ಆಗಲೇ. ಈ 2002ರಿಂದ ಈ ನಮ್ಮ ಜನತಾ ಕಾಲೋನಿ ಅನ್ನೋದಿಲ್ಲ, ನಮ್ಮ ಕಾಲೋನಿ ಇದು ಹಳೆ ಕಾಲೋನಿ, ಅಲ್ಲಿ ಊರೊಳಗಡೆ ಇರೋದು ಜನತಾ ಕಾಲೋನಿ. ನಮ್ಮ ಈ ಹಳೆ ಕಾಲೋನಿಗೆ ಏನಾಗಿದೆ, ಇದು ಪೂರ್ವಿಕರ ಜಾಗ. ಅಂದರೆ 2 ಎಕರೆ 34 ಗುಂಟೆ ಜಾಗ. 2 ಎಕರೆ 34 ಗುಂಟೆ ಜಾಗದಲ್ಲಿ ಒಂದು 8 ಗುಂಟೆ 9 ಗುಂಟೆಗೆ ಅವರವರೇ ವಾಲಂಟಿಯರಾಗಿ ಮನೆಗಳು ಕಟ್ಕೊಂಡ್ರು. ಕಾಲು ದಾಟ್ ಪ್ರಕಾರ ಮನೆಗಳು ಕಟ್ಕೊಂಡಿದ್ದಾರೆ. ಹಾಗಾಗಿ ಈಗ ದಾಡರಾಜ್ ಅನ್ನೋರು ಏನು ಮಾಡಿದರೆ, ಮಾರಪ್ಪರ ಕಡೆಯಿಂದ ರಿಜಿಸ್ಟರ್ ಮಾವ ಚೌಡಪ್ಪರ ಕಡೆಯಿಂದ ರಿಜಿಸ್ಟರ್ ಮಾಡಿಸ್ಕೊಂಡು ಅವರೊಂದು ಚಿಕ್ಕದಾಗ ಒಂದು ಮನೆ ಕಟ್ತಾಯಿದ್ದಾರೆ. ಆ ಮನೆ ವಿಚಾರವಾಗಿ ಏನು ಮಾಡ್ತಾರೆ, ಪಕ್ಕದ ಸೈಟ್ನವ್ರು ಇನ್ನೊಬ್ಬರು ಪುಷ್ಪಗೌಡ ಅನ್ನೋರು ಏನು ಮಾಡ್ತಾರೆ, ನಾನು ಕೊಂಡ್ಕೊಂಡಿದ್ದೀನಿ, ನನಗೆ ಇಲ್ಲಿ ಬರಬೇಕು ಜಾಗ ಅಂತ ಚರಂಡಿಗೋಸ್ಕರ ಡಿಸ್ಟ್ರಿಬ್ಯೂಟ್ ಇದು. ಈ ಚರಂಡಿ ಡಿಸ್ಟ್ರಿಬ್ಯೂಟು 2002ರಿಂದ ಸ್ಟಾರ್ಟ್ ಆಗಿ 2026 ಎಂಡಿಂಗ್ ಮೂಮೆಂಟ್ಗೆ ಲಾಸ್ಟಿಗೆ ದೊಡ್ಡ ಜಗಳಗಳಾಗಿ 2-3 NCR ಆಗಿ ಲಾಸ್ಟ್ ಕೇಸ್ ಆಗಿ ದೊಡ್ಡ ಮಟ್ಟಕ್ಕೆ ಹೋಗಿ ಇಲ್ಲಿ ಗಂಟ ಬೆಳೀತು. ಇದೆಲ್ಲ ಆಗೋದಕ್ಕೆ ಕಾರಣಕರ್ತರು ಬೇಡಪ್ಪ, ನಗರಸಭೆ ವ್ಯಾಪ್ತಿಯಲ್ಲಿ ಏನು ಮೆಜರ್ಮೆಂಟ್ ಮಾಡಿದಾರೋ, ಖಾತೆ ಏನು ತೊಗೊಂಡಿದ್ದಾರೋ, ಏನು ಮಟ್ಟಿದ್ದಾರೋ ಆ ಪ್ರಕಾರವಾಗಿ ನಗರಸಭೆ ಒಂದು ಮೆಜರ್ಮೆಂಟ್ ಮಾಡಿಕೊಡ್ಲಿ, ಅನಂತರ ಅವ್ರವ್ರ ಡೀಟೇಲ್ಸ್ ಅವ್ರ ಹತ್ರ ಇರ್ತದೆ, ಆ ಪ್ರಕಾರ ಕ್ಲಿಯರ್ ಮಾಡ್ಕೊಂಡು ಹೋಗಲಿ ಅಂತೇಳಿ ಇವತ್ತು ಡೇಟ್ ಫಿಕ್ಸ್ ಮಾಡ್ಕೊಂಡು ಇವತ್ತು 18ನೇ ತಾರೀಕು 3:30 ಅಂತ ಒಂದು ನೋಟಿಸ್ ಇಶ್ಯೂ ಮಾಡಿದ್ರು ನಮಗೆ. ಹಾಗಾಗಿ ನಾನೇನು ಮಾಡಿದೆ, ಎಲ್ಲರೂ ಸೇರಿಸಪ್ಪ, ಎಲ್ಲ ಸೇರಿಸಿ ಮಾತಾಡ್ಬೇಕಾದ್ರೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದೆ. ಈ ಸರ್ವೆ ನಂಬರ್ 3ಗೆ ಬೀಸಪ್ಪ ಅನ್ನೋರ್ತು ನಮ್ಮ ತಂದೆಯವರು ಜಾಗ. ನಮ್ಮ ತಂದೆಯವರು ದೊಡ್ಡಪ್ಪ ಚಿಕ್ಕಪ್ಪ ಹನುಮಂತಯ್ಯ ಪೂಜಗಯ್ಯ ಅಂತಕ್ಕಂಥ ಒಂದು 7-8 ಜನ ಕುಟುಂಬ ಇದೆ. ಅದರಲ್ಲಿ ಆಂಜನೇಯನ ದೇವಸ್ಥಾನ ಮಾನ್ಯ ಇದು, ಇನಾಮ್ತ್ ಲ್ಯಾಂಡ್, ತಳವಾರ ಇನಾಮ್ತ್ ಲ್ಯಾಂಡ್ ಜಾಗ ಇದು. ಅದರಲ್ಲಿ ಬರ್ತಕ್ಕಂಥ ಜಾಗಗಳು ಇವೆಲ್ಲ ಸೇಲ್ ಡೀಟಾಗಿ ಬೌಂಡ್ರಿ ಫಿಕ್ಸ್ ಆಗೋ ಸ್ಟಡಿ ಅಂತೇಳಿ ಆ ಡಿಸ್ಟ್ರಿಬ್ಯೂಟಲ್ಲಿ ಇಷ್ಟು ಮಟ್ಟಿಗೆ ನಡ್ಕೊಂಡು ಹೋಗಿದೆ ಸರ್. ಇಲ್ಲಿವರೆಗೂ ದೊಡ್ಡ ಜಗಳ ಆಗಿದೆ. ಹಂಗಾಗಿ ಆ ರೆವಿನ್ಯೂ ಇಲಾಖೆಯವರೆಲ್ಲ ಬಂದು ಇವತ್ತು ಮೆಜರ್ಮೆಂಟ್ ಮಾಡಿ, ಇವಾಗ ಪಕ್ಕದವ್ರು ಇವತ್ತು ಕೂಡ ನೋಡಿ ಇಷ್ಟೆಲ್ಲ ಮಾಡಿ ಇದೆಲ್ಲ ಮಾಡ್ತಾರೆ, ನಮ್ಮ ಪೇಪರ್ ನಮ್ಮ ಜಾಗ ಬೇಕು ಅಂತೇಳಿ ಇವತ್ತು ಕೂಡ ಪುಷ್ಪಗೌಡ ಅವರು ಡಾಕ್ಯುಮೆಂಟ್ಸ್ ಕೊಡ್ತಾಯಿಲ್ಲ. ಈ ಕಡೆ ನೋಡಿದ್ರೆ ಮುರಳಿ ಆಚಾರ್ ಅಂತ ಈ ಕಡೆ ಈ ಪೂರ್ವದ ಕಡೆಗೆ ಅವರು ಅಲ್ಲಿ ಕೊಡ್ತಾಯಿಲ್ಲ. ಇವರಿಬ್ಬರ ಮಧ್ಯೆ ಸಿಗಾಕಡೆ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ನಮ್ಮ ಒಂದು 7-8 ಕುಟುಂಬ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಸಂಬಂಧಪಟ್ಟ ನ್ಯಾಯಾಧೀಶರು, ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಏನು ಡಿಪಾರ್ಟ್ಮೆಂಟ್ಸ್ ಇದ್ದೀರೋ ಖಂಡಿತ ಇದನ್ನು ದಯಮಾಡಿ ಬಂದು ಪರಿಶೀಲನೆ ಮಾಡಿ. ಮುಂದಕ್ಕೆ ದೊಡ್ಡ ಘಟನೆಗಳಾಗೋಂಥ ಚಾನ್ಸಸ್ಗಳು ತುಂಬ ಇದ್ದಾವೆ ಇದರಲ್ಲಿ. ಯಾಕೆಂದರೆ ಇದು ಸಣ್ಣ ವಿಚಾರದಾಗಿರೋದು ದೊಡ್ಡದಂತ ಆದಾಗ ಯಾವನೊಂದು ಬಾಡಿ ಬಿದ್ದು ಸತ್ತೋಗ್ಬಿಟ್ರೆ ಯಾರೋ ಆಗಲ್ಲ ಅವ್ರ ಕುಟುಂಬಕ್ಕೆ. ಆದ ಕಾರಣಕ್ಕೋಸ್ಕರ ನಾವೆಲ್ಲರಿಗೂ ಕೇಳ್ಕೊಳೋದಷ್ಟೇ, ಅಧಿಕಾರಿ ವರ್ಗದಲ್ಲಿ ನೀವು ದಯಮಾಡಿ ಬಂದು ಇದನ್ನು ಕೂಡಲೇ ಬಗೆಹರಿಸ್ಬೇಕು. ಇಲ್ದಿದ್ರೆ ಏನೋ ಮುಂದಿನ ದಿನಗಳಲ್ಲಿ ಏನೋ ಪ್ರಾಬ್ಲಮ್ ಮತ್ತೊಂದು ಆಯಿತು ಅಂದರೆ ಇವ್ರಿಗೆಲ್ಲ ಈ ದಲಿತರಿಗೆ ಕಾರಣಕರ್ತರಾಗೋರು ನೀವು ಅಧಿಕಾರಿಗಳು ಆಗ್ತೀರಾ. ದಯಮಾಡಿ ಇದನ್ನು ಎಚ್ಚೆತ್ಕೊಳ್ಳಿ. ಯಾರು ಸಂಬಂಧಪಟ್ಟು ಇಲಾಖೆಗಿದ್ದೀರೋ ದಯಮಾಡಿ ಬಂದು ಅಳತೆ ಮಾಡಿ ಅವ್ರ ಮೆಜರ್ಮೆಂಟ್ ಕ್ಲೋಸ್ ಮಾಡಿ, ಇವ್ರಿಗೆ ಇಲ್ಲಿದೆ ಇಲ್ಲಿ ಬರಬೇಡ್ರಮ್ಮ, ನೀವು ನೋಡಿ ಇವ್ರು ಇಲ್ಲಿದೆ ಇಲ್ಲಿ ಬರಬೇಡ್ರಮ್ಮ ಅಂತ ಹೇಳಿ. ಇಲ್ಲಾಂದರೆ ಇಬ್ಬರು ಸರ್ ಕೋರ್ಟ್ಗೆ ಹೋಗೋಕೆ ಹೇಳಿ, ಕೋರ್ಟಲ್ಲಿ ಮುಗಿಸ್ಕೊಂಡು ಅರೇಂಜ್ ಮಾಡಿಸ್ಕೊಂಬಿಟ್ಟಾದ ನಂತರ ಅವ್ರು ಕ್ಲಿಯರ್ ಮಾಡ್ಕೊಳ್ಳಿ. ಅಂಥವ್ರು ಶಾಂತಿ ರೀತಿಯಿಂದ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗೋಕ್ಕೆ ನೀವು ಅಧಿಕಾರಿಗಳು ಬಂದು ಅವಕಾಶ ಮಾಡಿಕೊಡ್ಬೇಕು. ಈ ಒಂದು ಘಟನೆ ಅಥವಾ ಇವತ್ತಿನ ಒಂದು ಏನು ವಿಚಾರ ಹೇಳಿದ್ದೀರಾ ನೀವು, ಮುಖ್ಯವಾಗಿ ಆಗ್ತಕ್ಕಂಥ ಕಾರಣ ಅಥವಾ ಅಹಿತಕರವಾದಂಥ ಘಟನೆ ಏನಾದರೂ ನಡೆದಿದೆಯಾ? ಅಹಿತಕರ ಘಟನೆ ನಡೆದಿರೋದೆ. ಮೊನ್ನೆ 17ನೇ ತಾರೀಕು ಏನಾಗಿದೆ, 5ನೇ ತಾರೀಕು 6ನೇ ತಿಂಗಳಿಗೆ ದೊಡ್ಡ ಮಟ್ಟಕ್ಕೆ ಜಗಳ ಆಗಿದೆ. ಇಲ್ಲಿ ಒಬ್ಬನ ಹುಡುಗನ ಏನು ಮಾಡಿದ್ರು, ಅವ್ರ ದೊಡ್ಡಮ್ಮನ ಮಗನ್ನೇ, ಅವನ ಹೆಸರು ಏನಪ್ಪ, ಉಮೇಶ್ ಅನ್ನೋದನ್ನ ಇಲ್ಲಿ ಕರ್ಕೊಂಬಂದು ಆ ಜಾಗದ ವಿಚಾರವಾಗೇ ಒಂದು ಗಲಾಟೆ ಆಗಿದೆ. ಆ ಗಲಾಟೆ ಆದಮೇಲೆ ಹೇಳಿದೆ ನಾನು, ನೋಡಪ್ಪ ಒಬ್ರಿಗೂ ಗಲಾಟೆ ಮಾಡ್ಕೊಂಡು ಇಲ್ಲಿ ಬಂದು ಆ ಪುಷ್ಪಗೌಡ ನಿಲ್ಸ್ಕೊಂಡು ಅಳತೆ ಮಾಡಿಸಿದೆ. ನೋಡಪ್ಪ ಇಲ್ಲಿಗೆ ಬತ್ತೋ ಜಾಗ ಆಯಿತು, ನಾನು 2 ಅಡಿ ಬಿಡ್ತೀನಿ, ಅವರು 2 ಅಡಿ ಬಿಡಲಿ ಅಂತ ಹೇಳಿದ್ರು. ಇವತ್ತು ಅದೇ ವಿಚಾರವಾಗಿ ಅವ್ರು ನಗರಸಭೆಗೆ ಬಂದು ಮೆಜರ್ಮೆಂಟ್ ಮಾಡ್ತೀನಿ ಪೇಪರ್ ಕೊಡ್ರಿ ಅಂದರೆ ಪೇಪರ್ ಕೊಡ್ತಾಯಿಲ್ಲ ಅವರು. ಸರ್ ಅಲ್ಲ, ಆರೋಪಗಳನ್ನ ಮಾಡಿದ್ದಾರೆ ಅವರು ಕೂಡ. ಏನಂತ ಅಂದರೆ ಈ ಜಾಗದ ವಿಚಾರವಾಗಿ ನಾವು ಏನು ಒಂದು ಗಲಾಟೆ ಆಗಿದೆ, ಇದು ಜಾಗದ ವಿಚಾರವಾಗಿಗಿಂತ ಮುಂಚೆ ಅದು ಏನು ಉಮೇಶ್ ಅಂತ ಇದ್ದಾರೆ, ಅವರು ನಮಗೆ ಹಿಂಗೆ ಅಸಭ್ಯವಾಗಿ ವರ್ತನೆ ಮಾಡ್ತಿದ್ರು, ನಮ್ಮೇಲೆ ಇಲ್ಲಸರದ ಇದನ್ನು ಮಾಡ್ತಿದ್ರು, ಅದಕ್ಕೋಸ್ಕರ ಗಲಾಟೆ ನಡೀತು ಅನ್ನೋ ಒಂದು ಆರೋಪ ಕೂಡ ಮಾಡಿದ್ದಾರೆ. ಅಲ್ಲ, ಅವರು ಆರೋಪ ಮಾಡ್ತಾರೆ, ಇಲ್ಲ ಅಂತಲ್ಲ. ಈಗ ವಾದಿ ಒಂದು ಪ್ರತಿವಾದ ಇದ್ದೇ ಇರ್ತಾರೆ. ಆರೋಪ ಮಾಡಿ ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕಿಸಿ ಅವ್ನು ಕರೆಸಿ ಹಾಜರು ಮಾಡಿಸ್ಬೋದಾಗಿತ್ತಲ್ಲ. ನಾವು ನೀವು ಅಂತ ಹೇಳೋದನ್ನು ಪ್ರಶ್ನೆ ಇಲ್ಲಲ್ಲ. ಅದು ಅವನೇನೋ ಮಾಡಿ ಮಾಡ್ತಾ ಇರ್ತಾನೋ, ಸ್ಟೇಷನ್ ಇದೆ, ನ್ಯಾಯಾಲಯ ಇದೆ, ಸಂಬಂಧಪಟ್ಟ ಹೇಳ್ತಾರೆ. ಇವತ್ತು ಒಂದು ಊರ ಮುಂದೆ ಒಂದು ಜನ ಸೇರಿಸ್ತಾರೆ, ಏನೋ ಒಂದು ಪೂರ್ವಿಕರ ಕಾಲದಾಗ ಕೆಲಸ ಮಾಡ್ಬೇಕಾದ್ರೆ ಊರ ಮುಂದೆ ಒಂದು 4-5 ಜನ ಕೇಳೋರು, ನೋಡಪ್ಪ ಹಿಂಗೆ ಮಾಡ್ತಾರೆ ಅಂತೇಳಿ. ಇವತ್ತೆಲ್ಲ ಮಾಧ್ಯಮದವ್ರು ಇದ್ದೀರಾ, ನ್ಯಾಯಾಲಯ ಇದೆ, ಮತ್ತೊಂದಿದೆ, ಹೇಳ್ತಾರೆ, ಕೋರ್ಟ್ಗೆ ಹೋಗ್ತೀವಿ. ಇವರು ಹೇಳ್ಬೋದಾಗಿಲ್ಲ, ದೊಡ್ಡವ್ರು 3-4 ಜನ ಕುಂಡ್ರಿಸಿ ನೋಡಪ್ಪ ಹಿಂಗೆಲ್ಲ ಮಾಡ್ತಾರೆ ಅಂತ ಹೇಳ್ಬೋದಾಗಿತ್ತಲ್ಲ ಇವರು. ಆಮೇಲೆ ನಿಮ್ಮ ಮೇಲೆ ಕೂಡ ಆರೋಪ ಮಾಡಿದ್ದಾರೆ ಏನಂತಂದ್ರೆ, ಈ ಹಿಂದೆ ನಗರಸಭೆಯವರು ಬಂದಾಗ ನೀವು ಅವ್ರ ಮೇಲೆ ಧಮಕಿ ಹಾಕಿದ್ದೀರಾ, ಕೂಗಾಡಿದ್ದೀರಾ ಅನ್ನೋ ಒಂದು ವಿಷಯನ ಹೇಳಿದ್ದಾರೆ. ನೋಡ್ರಿ, ನಿಮಗೂ ಅಷ್ಟೇ ಮಾಧ್ಯಮದವ್ರಿಗೆ ಹೇಳ್ತಿರೋದು, ನಾನು 2002ರಲ್ಲಿ ಇಡೀ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ ಕೆಲಸ ಮಾಡಿದೆ. ಒಂದೇ ಒಂದು ಮೈಕ್ ಮುಂದೆ ನಿಂತ್ಕೊಂಡು ಮಾತಾಡಿರಲಿಲ್ಲ ನಾನು ಯಾರ ಮೇಲೂ ಧಮಕಿ ಹಾಕೊಂಡು ಮಾಡೋಂಗಿದ್ರೆ 5 ವರ್ಷ ಅಧಿಕಾರದಾಗ ಇದ್ನಲ್ಲ ಅಧ್ಯಕ್ಷನಾಗಿ, ಅವತ್ತೇ ನಾವೇನೋ ಮಾಡ್ಬೋದಾಗಿತ್ತು. ನಾವೆಲ್ಲ ಹಂಗೆಲ್ಲ ಮಾಡೋಕ್ಕೆ ಹೋಗೋರಲ್ಲ. ನೋಡ್ರಿ, ಎಲ್ಲ ಒಂದು ತಾಯಿ ಮಕ್ಕಳಂತ ಬಾಳ್ಕೊಂಡು ಹೋಗೋರು. ಇವತ್ತು ನಮ್ಮೂರಾಗೆ ಎಲ್ಲ ನಮ್ಮನ್ನು ಕರೀತಾರೆ, ಬಾರೋ ಇಲ್ಲಿ ಬೀಸಿನ ಮಗನೇ ಅಂತೇಳಿ. ಇವತ್ತೊಂದು ಊರಹಬ್ಬ, ಗ್ರ್ಯಾಂಡ್ ಊರಹಬ್ಬ ಆಯಿತು. ಆ ಊರಹಬ್ಬಕ್ಕೆ ಮೈನ ಕಾರಣಕರ್ತರೆ ನನ್ನ ಕರೆದ್ರು ಊರಿನವರೆಲ್ಲ ಸೇರಿ, ನಿಮ್ಮಪ್ಪ ತಳವಾರ್ಕೆ ಕೆಲಸ ಮಾಡ್ತಿದ್ದ, ನೀನು ಮಾಡ್ತೀಯಲ್ವ ಅಂತ ಕೇಳಿದ್ರು ನನಗೆ.
ನನಗೆ ಮುಜುಗರ ಆಗಲಿಲ್ಲ. ನಾನು ಹೆಮ್ಮೆಯಿಂದ ಹೇಳಿದೆ ನಾನೇ ಮಾಡ್ತೀನಿ ತಳವರ್ಕೆ ಕೆಲಸ ಅಂತ. ಹಂಗಾಗಿ ಯಾರು ವೈಯಕ್ತಿಕ ಅಲ್ಲ, ಅವರವ್ರು ಉತ್ತರಿಸ್ಕೊಂಡು ಏನೇನೋ ಮಾತಾಡ್ತಾರೆ ಹೊರತು ಅದೆಲ್ಲ ಸುಳ್ಳು ಸುದ್ದಿಗಳು ಅವೆಲ್ಲ. ಸರ್ ನ್ಯಾಯಾಲಯಕ್ಕೆ ಕೊಟ್ಟಿದ್ದೀವಿ, ಹೊಡೆದಿದ್ದಾರೆ, ಕೇಸಾಗಿದೆ. ಕೇಸಾಗಿ ಅವರು ಬೇಲ್ ತೊಗೊಂಡು ಇದು ಮಾಡ್ಕೊಂಡಿದ್ದಾರೆ, ನಾವು ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರನೇ ಬೇಡ ಮುಂದಕ್ಕೆ ಆಗೋದು, ಕೋರ್ಟು ಕಟ್ಲೆ ಅನ್ಕೊಂಬರ್ಬೇಕಾದ್ರೆ ದಿನಗಳು ಹೋಗ್ತವೆ ಅಂಥೇಳಿ ಸಂಬಂಧಪಟ್ಟ ನಗರಸಭೆ ಕಮಿಷನರ್ ರಿಕ್ವೆಸ್ಟ್ ಮಾಡಿಕೊಂಡು ಅವರು ಆಯ್ತಪ್ಪ ನಿಮ್ಮ ಮೆಜರ್ಮೆಂಟ್ ಏನಿದೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಅವ್ರು ಒಪ್ಕೊಂಡಿದ್ರು. ಆ ಪ್ರಕಾರ ಇವತ್ತು ಬಂದಿದ್ದಾರೆ ಅಷ್ಟೇ, ಅವರು ಬಂದು ಮೆಜರ್ಮೆಂಟ್ ಮಾಡಿದ್ದಾರೆ.